ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮಹಾಪುರಾಣ ಭಾಗವತ ಅದನ್ನು ನಾವು ನೆನೆಸ್ಕೊತಾನೆ ಇರಬೇಕು ಅಲ್ವಾ? ಎಷ್ಟು ಹೇಳಿದ್ರು ಕಮ್ಮಿ. ಈಗ ಮೊದಲನೇ ಪ್ರಶ್ನೆ ನಿಮಗೆ ಭಾಗವತದಲ್ಲಿ ಕೇಳ್ತೀನಿ, ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು A.G. ಪದ್ಮಾ ಮುರಳೀಧರ್ ಅಂತ. A.G. ಪದ್ಮಾ ಮುರಳೀಧರ್. ತಾವು ಇಲ್ಲೇ ಇರ್ತೀರಾ? ಇಲ್ಲ, ಆಂಧ್ರಳ್ಳಿ. ಸ್ವಲ್ಪ ಆ ಕಡೆ. ಹೌದಾ? ಇದು ವಿದ್ಯಮಾನ್ಯ ನಗರ ಅಂದ್ರೆ ಅದನ್ನು ಆಂಧ್ರಹಳ್ಳಿ ಅಂತ ಅಲ್ಲಿ ಆ ಏರಿಯಾಕ್ಕೆ ಹಳ್ಳಿಕಟ್ಟೆ. ಹಾಂ, ನಾನು ಮೊದಲನೇ ಪ್ರಶ್ನೆ ತಮಗೆ ಹೇಳ್ತಾ ಇದ್ದೇನೆ. ರೋಮಹರ್ಷಣರು ಯಾವುದರ ಪ್ರವರ್ತಕರಾದರು? ರೋಮಹರ್ಷಣರು ಯಾವುದರ ಪ್ರವರ್ತಕರಾದರು? ಸಂಪೂರ್ಣ ರಾಮಾಯಣ, ಪುರಾಣ, ಪ್ರವಚನಗಳು, ವೇದಗಳು. ಹೇಳಿ ಮುಂದೆ. ಮಹಾಭಾರತ, ರಾಮಾಯಣ ಎಲ್ಲ ಹೇಳ್ಬಿಡೋಣ. ಸ್ವಲ್ಪ ಹೇಳಿದ್ದೀರಿ ಒಂದೆರಡು, ನಾ ಹೇಳ್ತೀನಿ ಈಗ. ರೋಮಹರ್ಷಣರು ಯುಗಾದಿ ಕರ್ಮಗಳು, ಯಾಗಾದಿ ಕರ್ಮಗಳು, ನಾನು ತಪ್ಪ ಹೇಳಿದೆ. ಯಾಗಾದಿ ಕರ್ಮಗಳು, ಸಂಪೂರ್ಣ ರಾಮಾಯಣ ಹಾಗೂ ಪಂಚರಾತ್ರಾಗಮಗಳು, ಇತಿಹಾಸ, ಪುರಾಣಾದಿಗಳು, ಪ್ರವಚನಗಳು ಹೇಳಿದರೆ ನೀವು ಅದನ್ನೆಲ್ಲ. ಇವೆಲ್ಲವುಗಳ ಪ್ರವರ್ತಕರಾದರು. ಸರಿಯಾದ ಉತ್ತರ. ಮುಂದೆ ಹೋಗ್ಲಾ? ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಮುಂದಿನ ಪ್ರಶ್ನೆ ತಮಗೆ ಭಾಗವತದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ವಿರುದ್ಧ ಗುಣಗಳು ಲೋಕದಲ್ಲಿ ಯಾರಲ್ಲಿಯೂ ಕಾಣದಿದ್ದರೂ ಪರಮಾತ್ಮನಲ್ಲಿ ಕೂಡುತ್ತವೆ. ಅದು ಯಾವ ಸಾಮರ್ಥ್ಯದಿಂದ ಸಾಧ್ಯವೆಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಇನ್ನೊಂದ್ಸಲಿ ಕೇಳ್ತೇನೆ. ವಿರುದ್ಧ ಗುಣಗಳು ಲೋಕದಲ್ಲಿ ಯಾರಲ್ಲಿಯೂ ಕಾಣದಿದ್ದರೂ ಪರಮಾತ್ಮನಲ್ಲಿ ಅವು ಕೂಡುತ್ತವೆ. ಅದು ಯಾವ ಸಾಮರ್ಥ್ಯದಿಂದ ಸಾಧ್ಯವೆಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಪರಮಾತ್ಮನೇ ಎಲ್ಲ ಮಾಡೋದು, ಎಲ್ಲ ವಿರುದ್ಧ ಅಂದರೆ ಸರಿಯಾಗೂ ಮಾಡ್ತಾನೆ, ಅಂದರೆ ಅಪೋಸಿಟ್ ಸೈಡ್ ಮಾಡ್ತಾನೆ. ಎರಡೂ ಅದು ಅವನಿಗೆ ಮಾಡಲಿಕ್ಕೆ ಶಕ್ತಿ ಇದೆ. ಅದನ್ನ ಯಾವ ಪುರಾಣದಲ್ಲಿ ಅಲ್ಲ, ಬ್ರಹ್ಮಪುರಾಣದಲ್ಲಿ ಅದು ಯಾವ ಸಾಮರ್ಥ್ಯದಿಂದ ಸಾಧ್ಯ ಅಂತ. ಅವನು ಎಲ್ಲ ಶಕ್ತಿ, ಅವನಿಗೆ ಎಲ್ಲ ಥರ ಶಕ್ತಿನೂ ಇದೆ. ಏನೋ ಒಂದು ವರ್ಡ್ ಕೊಟ್ಟಿರ್ತಾನೆ, ಅದೇನದು? ಮಹಿಮಾವಂತ ಅಲ್ಲ, ಆಯ್ತು, ಅದನ್ನು ಆಯ್ತು. ಈಗ ಇಲ್ಲಿ ಕೊಟ್ಟಂತಹ ವರ್ಡ್ ಹೇಳ್ತೀನಿ ನಾನು. ಹೇಳ. ಅಘಟಿತ ಘಟನಾ ಸಾಮರ್ಥ್ಯದಿಂದ ಸಾಧ್ಯವಿದ್ದು, ಅದಕ್ಕೆ ಅಘಟಿತವಾಗಿದ್ದನ್ನ ಘಟನೆ ಮಾಡುವಂತಹ ಸಾಮರ್ಥ್ಯದಿಂದ ಸಾಧ್ಯ ಅಂತ ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಇದು ನಂದು ಸರಿಯಾದ ಉತ್ತರ. ಅಘಟಿತ ಅಂದ್ರೆ ಘಟನೆ ಆಗದೆ ಮಾಡೋದು, ಅವನೇ ಅಪೋಸಿಟ್ ಆಗು ಇದು ಮಾಡ್ತಾನೆ. ಹೌದು, ಎಲ್ಲ ಸಾಮರ್ಥ್ಯವನ್ನು ಹೊಂದಿದವನು ಆಗಿದ್ದಾನೆ ಅಂತ ಇದು ಮಾಡಿದ್ದಾನೆ. ಹೌದು. ಬಾರು ಬಾರು ಪಾಂಡುರಂಗ ನೀನೇ ಗತಿ, ತೋರು ತೋರು ನಿನ್ನ ಮೊಗವಾರು ಮಿಣಿಪತಿ. ಬಾರು ಬಾರು ಪಾಂಡುರಂಗ ನೀನೇ ಗತಿ, ತೋರು ತೋರು ನಿನ್ನ ಮೊಗವಾರು ಮಿಣಿಪತಿ. ಶಂಖ ಚಕ್ರ ಗದ ಪದ್ಮ ಎಲ್ಲಿ ಇಟ್ಟಿರುವಿ, ಶಂಖ ಚಕ್ರ ಗದ ಪದ್ಮ ಎಲ್ಲಿ ಇಟ್ಟಿರುವಿ. ಸೊಂಟದ ಮೇಲೆ ಕೈಯನ್ನಿಟ್ಟು ಯಾಕೆ ನಿಂತಿರುವಿ. ಬಾರು ಬಾರು ಪಾಂಡುರಂಗ ನೀನೇ ಗತಿ, ತೋರು ತೋರು ನಿನ್ನ ಮೊಗವ ರುಕ್ಮಿಣಿಪತಿ. ರುಕ್ಮಿಣಿಪತಿ. ಇಲ್ಲಿ ದಾಸರು ಎಲ್ಲ ರೀತಿಯಿಂದ ಕೊಂಡಾಡ್ಬಿಟ್ಟಿರ್ತಾರೆ ಪರಮಾತ್ಮನ. ಬಾ ನಿಂದ ಶಂಖಚಕ್ರ ಇದು ಮಾಡು, ಅದು ತೋರಿಸೋ, ಮತ್ತೇನೋ ಏನೇನು ಆಭರಣ ಹಾಕ್ಕೊಂಡಿದ್ದಿ ತೋರಿಸೋ, ಹೇಗೆ ಇದು ಮಾಡ್ತೀಯ ತೋರಿಸೋ. ಹಾಗೆ ಏನಂದರೆ ದಾಸರು ಕೊಂಡಾಡ್ತಾರೆ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗ್ಲಾಣ. ಯಾವೆಲ್ಲವುಗಳಂತೆ ಇದ್ದು ನಾವು ಬದುಕಿದ್ದರಷ್ಟೇ ಸಾಲದು. ಯಾವೆಲ್ಲವುಗಳಂತೆ ಇದ್ದು ನಾವು ಬದುಕಿದ್ದರಷ್ಟೇ ಸಾಲದು. ಈಗ ಗಿಡ, ಮರ, ಪಕ್ಷಿ ಅವೆಲ್ಲ ಇದೆ. ಅವು ಅಂದ್ರೆ ಅದನ್ನು ತಿನ್ನತ್ತೆ, ನಾವು ತಿಂತೀವಿ. ಅದು ಮಲಗತ್ತೆ, ನಾವು ಮಲಗ್ತೀವಿ. ಆ ಥರ ನಾವಿದ್ರೆ ಏನು ಉಪಯೋಗ ಇಲ್ಲ. ನಮಗೂ ಅದಕ್ಕೂ ಸ್ವಲ್ಪನಾರ ಡಿಫ್ರೆನ್ಸ್ ಬೇಕಲ್ಲ. ಸೊ ನಾವು ಒಂದು ಸ್ವಲ್ಪ ಆದರೂ
ದೇವ್ರ ಸ್ಮರಣೆ ಮಾಡಬೇಕಂತ. ಅಲ್ಲಿಗೇನಾದ್ರೆ ಅಟ್ಲೀಸ್ಟ್ ಅದನ್ನಾರು ಮಾಡಬೇಕು ನಾವು ಅಂತ. ಯಾಕಂದ್ರೆ ಅವು ಬದುಕ್ತವೆ, ಅವು ತಿಂತವೆ, ಉಣ್ತವೆ, ಕಾಲ ಪ್ರಾಣಿಗಳು ಮಾಡಿ ನಮಗೂ ನಮಗೂ ಪ್ರಾಣಿಗಳಿಗೂ. ಅದಕ್ಕೆ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದರೆ, ಈಗ ಆದದ್ದಾದರೂ ಆಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಯಾಕೆ ಹೇಳಿದರು ಅಂದರೆ, ನೀ ಪಶುವಿನಂತೆ ಬದುಕ್ತಾ ಇದ್ದೀಯಾ, ಇನ್ನು ಮೇಲಾದರೂ ನೀನು ಒಳ್ಳೆ ಹಾದಿ ಹಿಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು. ಇದರಲ್ಲಿ ಹೇಳಿದರು, ಹರಿನಾಮ ಜಿವ್ವೆ ಹೇಳಿದರು ಮತ್ತು ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ್ದಾರೆ. ಕೊನೆ ಪ್ರಶ್ನೆಗೆ ಬರೋಣ. 5ನೆಯ ಪ್ರಾಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು? 5ನೆಯ ಪ್ರಾಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು? ಮನಸ್ತತ್ವ, ಹೇಳ್ರಿ. ಆಮೇಲೆ ಇನ್ನು ಒಂದಿದೆ ದೇವ ಮಾನವ ಅಂತ ಏನೋ ಬರುತ್ತೆ. ಕರೆಕ್ಟಾ? ಹೇಳ್ರಿ ನೋಡೋಣ. ನೀವು ಹೇಳೋದು ಹೇಳ್ರಿ. ದೇವ ಮಾನವ ಮತ್ತು ಮನಸ್ತತ್ವ ಅಂತ ಅನಿಸುತ್ತೆ. ಇಲ್ಲಿ ಮೇನ ಮನಸ್ತತ್ವ ಬಂತು. ಇದರಲ್ಲಿ ವೈಕಾರಿಕ ಅಹಂಕಾರದ ಶಕ್ತಿಯಿಂದಾಗಿ ಮುಂದುವರೆದು 5ನೆಯ ಪ್ರಾಕೃತ ಸೃಷ್ಟಿಯಲ್ಲಿ ದೇವದೇಹ ಮತ್ತು ಮನಸ್ತತ್ವ ಜನಿಸಿದವು ಅಂಥೇಳಿ ಇಲ್ಲಿ ಹೇಳ್ತಾರೆ ಭಾಗವತಗಾರರು. ಓಕೆ, ಸರಿಯಾದ ಉತ್ತರ. ಒಂದು ಅರ್ಧ ಅವರು ಹೇಳಿದ್ರು, ಒಂದು ಅರ್ಧ ಉತ್ತರ ಸರಿಯಾಗಿದೆ. ಒಟ್ಟಿನಲ್ಲಿ ತಾವು ಬಂದು ಈ ಒಂದು ಭಾಗವತ ಮಹಾಪುರಾಣ ಮತ್ತು ಶ್ರವಣ ಮನನಕಾನಂದವಿರುವುದಂತಿದ್ದಂಗೆ ಸ್ವಲ್ಪ ಕೇಳಿದ್ರು ಸ್ವಲ್ಪ ಹೇಳಿದನ್ನು ಅತ್ಯಂತ ಪುಣ್ಯಕರವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ನಿಮಗೂ ನನ್ನ ಅನಂತ ಧನ್ಯವಾದಗಳು. ನಮಗೆ ಒಂದು ಏನು ಒಂದು ಅವಕಾಶ ಕೊಟ್ಟಿದ್ದೀವಿ. ಥ್ಯಾಂಕ್ ಯು.